अस्सलामुअलैकुम नमस्ते फ्रेंड्स वेलकम बैक टू मೈ ಚಾನಲ್ ಫ್ರೆಂಡ್ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ। ನಾವು ಹೋಗ್ತಾ ಇರೋದು ಸಂತೆಗೆ ಫ್ರೆಂಡ್ ಶಿವಮೊಗ್ಗಕ್ಕೆ। ಇದು ನೋಡ್ರಿ ರಾತ್ರಿ ಹೊತ್ತು ಹೋಗ್ತಾ ಇರೋದು 7:30 ಆಗಿದೆ ಟೈಮ್। ಈಗ ಮಕ್ಕಳು ಮನೆಯಲ್ಲಿ ಇದ್ದಾರೆ ಟ್ಯೂಷನ್ನಿಂದ ಬಂದು ನಾವು ಇಬ್ಬರು ಹೋಗ್ತಾ ಇರೋದು ಫ್ರೆಂಡ್ಸ್। ಯಾಕಂದರೆ ಸಂಜೆ ಹೊತ್ತೇ ಟೈಮ್ ಸಿಗೋದು ಇವರಿಗೆ ಕರ್ಕೊಂಡು ಹೋಗೋಕ್ಕೆ, ಇಲ್ಲಾಂದರೆ ಸಂಡೇ ಹೋಗೋಣ ಅಂದರೆ ನೆನ್ನೆ ಆಗಿಲ್ಲ ಹೋಗೋಕ್ಕೆ, ಅದಕ್ಕೆ ಇವತ್ತು ಹೋಗ್ತಾ ಇರೋದು। ನೋಡ್ರಿ ಇದು ಬಸ್ ಸ್ಟ್ಯಾಂಡ್, ಆದರೂ ಏನು ಕಾಣಿಸ್ತಾ ಇಲ್ಲ, ಒಂದು ಸ್ವಲ್ಪ ರಾತ್ರಿ ಹೊತ್ತು ಹೆಂಗೆ ಕಾಣಿಸುತ್ತೆ ಅಂತ ನಾನು ವಿಡಿಯೋ ಮಾಡಿರೋದು। ಇದು ನೋಡ್ರಿ ಇದು ಬಸ್ ಸ್ಟ್ಯಾಂಡ್, ಆ ಕಡೆ ಇದು BH ರಸ್ತೆ, ಇದರಲ್ಲಿ ವಿನಾಯಕ ಮಾಲ್ ಹೊಸದು ಮಾಡಿರೋದು ಫ್ರೆಂಡ್ಸ್। ಇದು ನೋಡ್ರಿ ರಾಯಲ್ ಹೋಟೆಲ್, ಇದು BH ರಸ್ತೆ ಫ್ರೆಂಡ್ಸ್। ಇದು ರಾತ್ರಿ ಹೊತ್ತು ನಮ್ಮ ಶಿವಮೊಗ್ಗ ಈ ಥರ ಕಾಣಿಸುತ್ತೆ ನೋಡ್ರಿ। ಇಲ್ಲಿ ಈಗ ಬರೋದು ಸಿಟಿ ಸೆಂಟರ್ ಶಿವಮೊಗ್ಗದು, ಮತ್ತು ಅಮೀರ್ ಅಹಮದ್ ಸರ್ಕಲ್ ಬರುತ್ತೆ ಫ್ರೆಂಡ್ಸ್। ಇದು ನೋಡ್ರಿ ಇದು ಮಾಲ್ ಸಿಟಿ ಸೆಂಟರ್ದು। ಇದು ಆಗಿ ಒಂದು 5-6 ವರ್ಷ ಆಯಿತು, ನಾನು ಇನ್ನೂ ಹೋಗಿಲ್ಲ ಒಂದು ಸಲನೂ। ಇಲ್ಲಿ ಹೋಗ್ಬೇಕು, ನೋಡೋಣ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಹೋಗ್ತೀನಿ ನಾನು। ಹೆಂಗಿದೆ ಅಂತಲೂ ಹೋಗಿಲ್ಲ ನಾನು ಒಳಗಡೆ। ಮಾಲ್ ಮುಂದ್ಗಡೆ ಈ ಥರ ಡಿಸೈನ್ ಇದೆ ಫ್ರೆಂಡ್ಸ್ ಶಿವಮೊಗ್ಗದು। ಇದು ಅಮೀರ್ ಅಹಮದ್ ಸರ್ಕಲ್ ಫ್ರೆಂಡ್ಸ್ ಇದು। ಈಗ ನೋಡ್ರಿ ನಾವು ಬಂದಿರೋದು ಗಾಂಧಿ ಬಜಾರಿಗೆ। ಇದು ಪೂರ್ತಿ ಗಲ್ಲಿ ಇರೋದು ಚಪ್ಪಲ್ ಗಲ್ಲಿ ಅಂತ ಹೇಳ್ತೀವಿ ನಾವು। ಇಲ್ಲಿ ಪೂರ್ತಿ ಅಂಗಡಿ ಚಪ್ಪಲ್ದೇ ಇರೋದು ಫ್ರೆಂಡ್ಸ್। ಇದು ನೋಡ್ರಿ ನಾನು ತಗೊಂಡು ಹೋಗೋದು ಇಲ್ಲೇ ಬಂದು ಲೈನಿಂಗು ಅದೆಲ್ಲ ಬೇಕು, ಏನೇನು ಬೇಕೋ ಅದೆಲ್ಲ ಅಲ್ಲಿ ಏನೇ ತೊಗೊಂಡು ಹೋಗೋದು। ನಾವು ಇಬ್ಬರು ಹೋಗ್ತಾ ಇರೋದು ಈಗ ನೋಡ್ರಿ। ಇಲ್ಲೊಂದೊಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ, ಇಲ್ಲಿ ಗಾಂಧಿ ಬಜಾರ್ನಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ರಶ್ ಇದೆ ಫ್ರೆಂಡ್ಸ್। ಯಾವಾಗಲೂ ಬಂದಿದ್ರೂ ಇಷ್ಟೇ ರಶ್ ಇರುತ್ತೆ। 8 ಗಂಟೆ ಆಯಿತು, 8:15 ಆಯಿತು, 8 ಗಂಟೆ ಆಯಿತು ಗೊತ್ತಿಲ್ಲ ನನಗೆ, ನೋಡಿಲ್ಲ ನನ್ನ ಟೈಮು, ಆದರೂ ರಶ್ ತುಂಬ ಇದೆ ಫ್ರೆಂಡ್। ನಾವು ಹೋಗ್ತಾ ಇರೋದು ಈಗ ಗ್ರೋಸರಿ ತರಕ್ಕೆ ನೋಡ್ರಿ। ತರಕಾರಿ ಅಂಗಡಿನೂ ಕೂಗ್ತಾ ಇದ್ದಾರೆ ಎಲ್ಲ, ಅಷ್ಟಿದೆ ಇಷ್ಟಿದೆ ಅಂತ। ಇಲ್ಲಿ ನೋಡ್ರಿ ಗ್ರೋಸರಿ ತರಕ್ಕೆ ನಿಂತಿದ್ದೀವಿ ನಾವು, ಇಲ್ಲಿಂದನೇ ತಗೊಂಡು ಹೋಗೋದು ಫ್ರೆಂಡ್ಸ್ ನಾವು। ಮತ್ತು ನಾನು ಏನೇನು ತೊಗೊಳ್ತೀನಿ ಅಂತ ಮನೆಗೆ ಹೋಗಿ ನಿಮಗೆ ತೋರಿಸ್ತೀನಿ, ಈಗ ಆಗಲ್ಲ ಫ್ರೆಂಡ್, ನಾನು ಜಾಸ್ತಿ ವೀಡಿಯೋನೂ ನಾನು ತಗೊಳ್ಳಿಲ್ಲ। ಇಲ್ಲಿ ತುಂಬ ರಶ್ ಅಂದರೆ ಅಷ್ಟು ರಶ್ ಇತ್ತು ಫ್ರೆಂಡ್ಸ್, ಅದಕ್ಕೆ ತಗೊಂಡ್ರೆ ಒಂದು ಸ್ವಲ್ಪನೇ ವೀಡಿಯೋ ಮಾಡಿರೋದು। ಇದು ಮಾರನೇ ದಿವಸದ ಫ್ರೆಂಡ್ಸ್, ಮಾರನೇ ದಿವಸ ಅಂದರೆ ಇವತ್ತಿನ ಬೆಳಗ್ಗೆದು ಮಾಡಿದ್ದು ನಾನು ಕುಷ್ಕ, ಇಲ್ಲಾಂದರೆ ಕಿಚಡಿನೂ ಅಂತೀವಿ ಫ್ರೆಂಡ್ಸ್ ನಾವು। ಇವತ್ತು ಮಾಡಿದ ಬೆಳಗ್ಗೆ ನಾನು ನೋಡಿರಿ ಈರುಳ್ಳಿ ಕಟ್ ಮಾಡಿದೆ ನಾನು, ಆಮೇಲೆ ಟೊಮ್ಯಾಟೊ, ಕೊತ್ತಂಬರಿ, ಮೆಂತ್ಯ ಸೊಪ್ಪು ಇದೆಲ್ಲ ಕಟ್ ಮಾಡಿದ್ದೀನಿ। ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹೆಸರು ಬೇಳೆನೂ ಹಾಕ್ತಾಯಿದ್ದೀನಿ। ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ ಈರುಳ್ಳಿ ಹಾಕಿದ್ದೀನಿ, ಇದು ಹಸಿ ಖಾರ ಫ್ರೆಂಡ್ಸ್, ಇದನ್ನು ಹಾಕ್ತೀನಿ। ಮಸಾಲೆ ಏನು ರುಬ್ತಾ ಇಲ್ಲ ನಾನು ಇವತ್ತು, ಹಾಗೆ ಮಾಡ್ತಾಯಿದ್ದೀನಿ। ಏನು ಮಾಡಬೇಕು ಅಂತ ಯೋಚನೆ ಮಾಡಿದೆ, ಆದರೆ ಕಿಚಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು। ಸಿಂಪಲ್ಲಾಗಿ ನಾವು ಇದಕ್ಕೆ ಕಿಚಡಿನೇ ಅನ್ನೋದು, ಸ್ವಲ್ಪ ಜನ ಕುಷ್ಕನೂ ಅಂತಾರೆ, ಆಮೇಲೆ ಪಲಾವ್ನೂ ಅಂತಾರೆ। ಸಿಂಪಲ್ಲಾಗಿ ಮಾಡಿಬಿಡ್ತೀನಿ, ಇದು ಎಲ್ಲರಿಗೂ ಬರುತ್ತೆ, ಅದಕ್ಕೆ ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್ ನಾನು। ನೋಡಿರಿ ರೆಡಿಯಾಗಿದೆ, ಈಗ ದಮ್ ಆಯಿತು, ಈಗ ತೆಗಿತಾ ಇದ್ದೀನಿ ನಾನು। ಇದು ಮಿಕ್ಸ್ ಮಾಡಿ ಊಟಕ್ಕೆ ಕೊಡ್ತೀನಿ ನಾಷ್ಟೆಗೆ, ಆಮೇಲೆ ಇದ್ರ ಜೊತೆ ನಾನು ಕೊಬ್ಬರಿ ಚಟ್ನಿನೂ ಮಾಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ। ಈಗ ನಾಷ್ಟ ಎಲ್ಲ ಆಯ್ತು, ಈಗ ನಾನು ಏನೇನು ತಗೊಂಡು ಬಂದಿದ್ದೀನಿ ಅಂತ ತೋರಿಸ್ತಾ ಇರೋದು ಫ್ರೆಂಡ್ಸ್ ನಿಮಗೆ, ಏನೇನು ಬೇಕು ಏನೇನಿಲ್ಲ ಅಂತ, ಏನೇನು ತೊಗೊಂಡು ಬಂದಿದ್ದೀನಿ ಅಷ್ಟೇ ತೋರಿಸ್ತಾ ಇರೋದು ನಿಮಗೆ ನೋಡಿರಿ ಫ್ರೆಂಡ್ಸ್। ನಿಮಗೆ ಒಂದು ಸ್ವಲ್ಪ ದಿನ ಬಿಟ್ಟು ನಿಮಗೆ ತೋರಿಸ್ತೀನಿ ಸಿಂಪಲ್ಲಾಗಿ ಹೆಂಗೆ ಮಾಡೋದು ಅಂತ, ನನಗೆ ಎಷ್ಟು ಬರುತ್ತೆ ಅಷ್ಟು ನಿಮಗೆ ಹೇಳ್ಕೊಡ್ತೀನಿ। ಇದು ನಾನು ತಗೊಂಡಿದ್ದು ಬಾಟಮ್ ರೋಲು,
ಪ್ಯಾಂಟಿಗೆ ಹಾಕೋದು ಕ್ಯಾನ್ವಾಸ್ ಅದು. ಇದು ಒಂದು ಲೈನಿಂಗ್ ಬೇಕಿತ್ತು, ತಗೊಂಡು ಬಂದಿದ್ದೆ. ಆಮೇಲೆ ಮಾರ್ಕರ್ಗೆ ಇತ್ತು, ಎಲ್ಲಿ ಇಟ್ಟಿದ್ದೀನಿ ಅಂತ ನೆನಪೇ ಆಗ್ತಾಯಿಲ್ಲ, ಅದಕ್ಕೆ ಒಂದು ಬಾಕ್ಸ್ ತಗೊಂಡು ಬಂದೆ. ಆಮೇಲೆ ಒಂದು ದಾರ ಅವರೇ ಕೊಟ್ಟರು, ನಾನು ಹೇಳಿಲ್ಲ ಅವರಿಗೆ ಕೊಡ್ರಿ ಅಂತ, ಕೊಟ್ಟರು. ಇದು ಉಲನ್ ತೊಗೊಂಡು ಬಂದಿದ್ದೀನಿ, 10 ರೂಪಾಯಿ ಪ್ಯಾಕಿಂಗ್ 10 ರೂಪಾಯಿ ಒಂದು ಪ್ಯಾಕ್ ಫ್ರೆಂಡ್ಸ್. ಇದು ಇಷ್ಟು ಕಲರ್ ತೊಗೊಂಡು ಬಂದಿದ್ದೀನಿ ನಾನು. ಜೊತೆಗೆ ರೇಷನು ತಂದಿದ್ದೀನಿ. ಈ ಥರ ಸಿಕ್ಕಿದರೆ 10 ರೂಪಾಯಿದಷ್ಟೇ. ಇನ್ನೊಂದು ಕ್ಯಾಪ್ ಥರ ಬರುತ್ತೆ, ಇಲ್ಲಿ ಹಿಡ್ಕೊಳ್ಳೋಕ್ಕೆ ಪೆನ್ ಇರುತ್ತಲ್ಲ ಆ ಥರ ಇರುತ್ತೆ ಕ್ಯಾಪ್ ಥರ, ಅದು 35 ರೂಪಾಯಿ ಅಂತೆ. ನಾನಿದು ಸಿಂಪಲ್ಲಾಗಿ ನಿಮಗೆ ತೋರ್ಸೋಣ ಅಂತ ತಗೊಂಡು ಬಂದಿರೋದು. ನಾನೇನು ಇದು ಕೆಲಸ ಮಾಡಲ್ಲ, ಹಾಕಲ್ಲ ನನ್ನ ಡಿಸೈನು, ಬರೀ ನಾನು ಬಟ್ಟೆ ಅಷ್ಟೇ ಹೊಲಿಯೋದು. ಆದರೆ ನನಗೆ ಎಲ್ಲ ಬರುತ್ತೆ ಫ್ರೆಂಡ್ಸ್, ಅದಕ್ಕೆ ಎಷ್ಟು ಕಲರ್ ತೊಗೊಂಡು ಬಂದಿದ್ದೀನಿ. ನೋಡ್ತೀನಿ ಯಾವಾಗ ಟೈಮ್ ಫ್ರೀ ಇರುತ್ತೆ ನಿಮಗೆ ತೋರಿಸ್ಕೊಡ್ತೀನಿ ನಾನು. ಇದು 10 ರೂಪಾಯಿ ಪ್ಯಾಕ್ ಫ್ರೆಂಡ್, ಇದು ಒಂದಕ್ಕೆ 10 ರೂಪಾಯಿ. ಇಷ್ಟು ಕಲರ್ ಇದೆ, ಇದು ಇಷ್ಟೇ ಇದ್ದಿದ್ದು. ನಾನು ಇನ್ನೂ ಇತ್ತು ಅಂದರೆ ಕಲರು ತೊಗೊಂಡು ಬರ್ತಾಯಿದ್ದೆ. ಇಷ್ಟೇ ಇದ್ದಿದ್ದು. ಯಾರ್ಡ್ಲಿ ಅಂತ ಇದು 5 ಸ್ಟಾರ್ ಜಪಾನೀಸ್ ಏನಿದು ಚಾಸ್ಮಿಲನ್ ಇಷ್ಟಿದೆ. ಮತ್ತು ಒಂದು ಸ್ವಲ್ಪ ಗ್ರೋಸರಿನೂ ತಗೊಂಡು ಬಂದಿದ್ದೀನಿ, ಅದೇನು ಖಾಲಿ ಮಾಡಿಲ್ಲ, ಅಲ್ಲಿದೆ ಬ್ಯಾಗು. ರಾತ್ರಿ ಬಂದೆ ಹಾಗೆ ಇದು ಅನ್ನ ಮಾಡಿ ಹೋಗಿದ್ದೆ ನಾನು, ಮಕ್ಕಳಿಗೆ ಬರ್ತಾರೆ ಅಂತ. ನಾನು ಹೋಗಿದ್ದು 7:15ಗೆ. ಅವರಿಗೆ ಹೇಳಿದ್ದೆ ನಮ್ಮ ಯಜಮಾನ್ರಿಗೆ ಕರ್ಕೊಂಡು ಬರ್ರಿ ಸಂತೆಗೆ ಹೋಗೋಣ ಅಂತ, ಶಿವಮೊಗ್ಗಗೆ. ಅದಕ್ಕೆ ಬಂದು ಕೆಲಸದಿಂದ ಮತ್ತೆ ಕರ್ಕೊಂಡು ಬಂದಿದ್ದರು ಅವರು 7 ಗಂಟೆಗೆ. ನಾವು ಹೋಗಿದ್ದು 7:15 ಆಗಿತ್ತು ಅಲ್ಲಿ. ಇಲ್ಲಿ ನೋಡಿರಿ ಫ್ರೆಂಡ್, ಇದು ಮಾರ್ಕರ್, ಇದು ಬಟ್ಟೆಗೆ ಅಳತೆ ಹಾಕೋದು. ಇದು ಬೇಕೇ ಬೇಕು ಫ್ರೆಂಡ್. ಇದು ಕಲರ್ ಡಾರ್ಕ್ ಇರುತ್ತೆ, ಲೈಟ್ ಕಲರ್ ಇರುತ್ತೆ, ಅದಕ್ಕೆ ಯೂಸ್ ಆಗುತ್ತೆ. ಚಾಕ್ ಪೀಸ್ ಆದರೆ ಅದು ಅಷ್ಟು ಯೂಸ್ ಆಗಲ್ಲ, ಅದು ಮಾರ್ಕರ್ ಅಂದರೆ ಚೆನ್ನಾಗಿರುತ್ತೆ. ಇಷ್ಟು ಇಡ್ತೀನಿ. ಇದು ಈಗ ಗ್ರೋಸರಿ ಇದೆಯಲ್ಲ ಖಾಲಿ ಮಾಡಬೇಕು. ಮತ್ತು ಇಲ್ಲಿ ಜೋಳನೂ ತಂದಿದ್ದೀನಿ, ಮೆಕ್ಕೆಜೋಳ ಫ್ರೆಂಡ್ಸ್ ತಿನ್ನೋಕ್ಕೆ ಮಕ್ಕಳಿಗೆ, ಅದಕ್ಕೆ ತಗೊಂಡು ಬಂದಿರೋದು. ಮತ್ತು ಇನ್ನೂ ಒಂದು ಜೊತೆ ಇದು ಬಟ್ಟೆ ಬಂದಿದೆ, ಅದಕ್ಕೆ 100 ರೂಪಾಯಿ 10 ಕೊಟ್ಟರು ಅವರು. 100 ರೂಪಾಯಿ ತೊಗೊಂಡು ಬಂದಿಲ್ಲ ಫ್ರೆಂಡ್, ನಾನು 50 ರೂಪಾಯಿ ಅಷ್ಟೇ ತೊಗೊಂಡು ಬಂದಿರೋದು, 50 ರೂಪಾಯಿದು. ಇದು ಸಂಜೆ ಹೊತ್ತು ಬಾಯ್ಲ್ ಮಾಡೋಣ, ಇದಕ್ಕೆ ಮಕ್ಕಳು ಬರ್ತಾರಲ್ಲ ಆವಾಗ ತಿಂತಾರೆ. ಬೆಳಗ್ಗೆ ನಾಷ್ಟ ಆಯಿತು, ಖಾಲಿನೂ ಎಲ್ಲ ಕುಕ್ಕರ್ ಖಾಲಿ ಆಯಿತು ಫ್ರೆಂಡ್. ಇಷ್ಟಿದೆ, ತೊಳಿಬೇಕಿದು ಪಾತ್ರೆ. ನೋಡೋಣ ಬ್ಯಾಗ್ನಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ ನಿಮಗೆ. ಗ್ರೋಸರಿ ದಿನ ಪೂರ್ತಿ ಇದೆ ಕೆಲಸ ಫ್ರೆಂಡ್ಸ್, ಇವತ್ತಾದರೂ ಜಾಸ್ತಿ ಇದೆ ಒಂದು ಸ್ವಲ್ಪ. ಇದು ತರಕಾರಿ ಇತ್ತು ಮನೆಯಲ್ಲಿ, ಅದಕ್ಕೆ ನಾನು ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಅಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ. ಚೇರ್ ಮೇಲೆ ಇರೋದು ಬಟ್ಟೆನೂ ಸೆಟ್ ಮಾಡಬೇಕು ಫ್ರೆಂಡ್ಸ್. ಇದಾದಮೇಲೆ ಇಟ್ಟಿದ್ದೀನಿ, ಅದನ್ನು ಬ್ಯಾಗ್ ತರ್ತೀನಿ. ಇದು ಬ್ಯಾಗ್ ತೊಗೊಂಡು ಬಂದಿದ್ದೀನಿ. ಇಲ್ಲಿ ಏನೇನಿದೆ ತೆಗ್ದು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್, ಏನೇನು ತಂದಿದ್ದೀನಿ ಸಾಮಾನು ಅಂತ ನೋಡಿರಿ ನೀವು. ಮತ್ತು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್, ಸಪೋರ್ಟ್ ಮಾಡಿರಿ ಫ್ರೆಂಡ್. ಜಾಸ್ತಿ ಯಾರೆಲ್ಲ ಹೊಸಬ್ರು ನೋಡ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲಿಗೆ, ಮನೆ ಸಿಂಪಲ್ ಲೈಫಿಗೆ ಪ್ಲೀಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ವಿಡಿಯೋ ಚೆನ್ನಾಗಿ ಅನ್ಸಿದ್ರೆ ಒಂದು ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಹೆಂಗೆ ಕಾಣಿಸ್ತಾ ಇದೆ ವಿಡಿಯೋ ನಮ್ಮದು ಹೇಳ್ರಿ ಫ್ರೆಂಡ್ಸ್, ಕಮೆಂಟ್ ಮಾಡಿರಿ.
ನೋಡಿರಿ ಫ್ರೆಂಡ್ಸ್, ನಾನು ಬಾಟ್ಲಿ ತರಲ್ಲ, ಇದೆ ಪ್ಯಾಕೆಟ್ ತರೋದು ಕಂಫರ್ಟ್. ಆಮೇಲೆ ನನ್ನ ಶಾಂಪೂ ಇದೆ, ಮೀರಾ ಶಾಂಪೂ. ಇದು ವಾಟಿಕ ತಂದಿರೋದು. ಇದು ನಮ್ಮ ಕಾಮ್ರಾನಿಗೆ ಸನ್ಸಿಲ್ಕ್ ಬೇಕು, ನಮ್ಮ ಜವೇರಿಯಾಗೆ ವಾಟಿಕ ಬೇಕು. ಇದು ಮಾರ್ಗೋ ಸೋಪ್ ಪ್ಯಾಕ್ ತೊಗೊಂಡು ಬಂದಿರೋದು. ಎಷ್ಟಂದರೆ 180 ಫ್ರೆಂಡ್ಸ್. ಇದು 5 ಸೋಪ್ ಬರುತ್ತೆ ಅದರಲ್ಲಿ. ಇದನ್ನು ಅಷ್ಟೇ. ಇದು ನಮ್ಮ ಯಜಮಾನರಿಗೆ. ಇಲ್ಲಿದೆ ನೋಡಿರಿ ರೈಟು, 175. ಇದರಲ್ಲಿ ಎಷ್ಟು 5 ಸೋಪ್ ಇದೆ ಇದರಲ್ಲೂ. 5 ಇದೆ. ಒಂದು ಬಾಟಲ್ ಒಂದು ಫ್ರೀ ಕೊಡ್ತಾರೆ. ಇಷ್ಟೆಲ್ಲ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಕಡಲೆ, ಆಮೇಲೆ ಹುರಿಗಡಲೆ, ಶೇಂಗಾ ಬೀಜ, ಸಾಸಿವೆ, ಕಾಜು, ಇದು ಹಲ್ದಿ ಪೌಡರ್. ಇದೊಂದು ಸ್ವಲ್ಪ ಇದೆ ಇಲ್ಲಿ ಬೇಳೆ ಎಲ್ಲ, ಆದರೂ ತೊಗೊಂಡು ಬಂದಿದ್ದೀನಿ 1/4 kg ತೊಗರಿಬೇಳೆ. ಆಮೇಲೆ 100 ಗ್ರಾಮ್ ಬಾದಾಮಿ, 100 ಗ್ರಾಮ್ ಕಾಜು. ಇದು ಸಣ್ಣದ ಪ್ಯಾಕೆಟ್ ಫ್ರೆಂಡ್ಸ್. ಇದು ಪಾವ್ ಭಾಜಿ ಮಸಾಲ. ತರಕಾರಿ ಇದೆಯಲ್ಲ ನೋಡೋಣ ಮಾಡ್ತೀನಿ. ಇದು ಕಾಬೂಲಿ ಚನ, ಜೀರಿಗೆ, ಸಾಸಿವೆ, ಇದು ಕಾಳುಮೆಣಸು, ಸಕ್ಕರೆ 2 kg, ಮೈದಾ ಹಿಟ್ಟು 2 kg, ಆಮೇಲೆ ಗೋಧಿ ಹಿಟ್ಟು ಆಶೀರ್ವಾದ ಪ್ಯಾಕ್ ಫ್ರೆಂಡ್. ಇದು ಪ್ಯಾಕೆಟು 100 ರೂಪಾಯಿ, 2 kg ಆಫರ್ ಇರೋದು, ವ್ಯಾಲ್ಯೂ ಪ್ಯಾಕ್ ಅಂತೆ. ಆಮೇಲೆ ಪ್ಯಾರಾಶೂಟ್ ಒಂದು 1/4 ಲೀಟ್ರ್. ಇಷ್ಟೆಲ್ಲ ತೊಗೊಂಡು ಬಂದಿರೋದು ಗ್ರೋಸರಿ. ಆದರೆ ಇದರಲ್ಲಿ ಏನು ಖಾಲಿ ಆಗುತ್ತೆ ಅಂದರೆ ಸಾಲ್ಟ್ ಒಂದು, ಇದು ಒಂದು, ಎಣ್ಣೆ ಒಂದು, ಆಮೇಲೆ ಇದು ಹಿಟ್ಟು. ಇಷ್ಟು 3 ಬೇಗ ಖಾಲಿ ಆಗುತ್ತೆ. ತರ್ತಾರವರು, ತೊಗೊಂಡು ಬರ್ತಾರೆ. ಇಷ್ಟಕ್ಕೆ 2030 ರೂಪಾಯಿ ಆಯಿತು ಫ್ರೆಂಡ್ಸ್ ಗ್ರೋಸರಿ ಸಾಮಾನಿಗೆ. ಮತ್ತು ಸೋಪಿನ ಪುಡಿ ಮರ್ತು ಬಂದೆ ನಾನು, ಸೋಪ್ ಮರ್ತು ಬಂದೆ. ಇಷ್ಟಿದೆ ಫ್ರೆಂಡ್. ತಿಂಗಳಿಗೆ ಒಂದು ಸಲ ನಾನು ಶೆಲ್ಫ್ ಮೇಲೇ ಇಟ್ಟು ತೋರಿಸ್ತಾ ಇರೋದು ನಿಮಗೆ. ಹಿಂಗೆ ತೋರಿಸಿ ಹಿಂಗೆ ಇಟ್ಬಿಡ್ತೀನಿ ಫ್ರೆಂಡ್. ಮತ್ತು ಅಲ್ಲಿ ತೋರಿಸಿ ಮತ್ತು ಅಲ್ಲಿಂದ ಇಲ್ಲಿವರೆಗೂ ತಗೊಂಡು ಬಂದು ಅದು ಲೇಟ್ ಆಗುತ್ತೆ. ಅದಕ್ಕೆ ಡಬ್ಬೆದಲ್ಲಿ ಹಾಕಬೇಕು. ಇದೆಲ್ಲ ಹಾಕಿ ಇಡ್ತೀನಿ ಫ್ರೆಂಡ್ಸ್ ನಾನು. ಮತ್ತು ಈ ಬ್ಯಾಗ್ನಲ್ಲಿ ಟೊಮ್ಯಾಟೊ ಇದೆ, ಸಸ್ತಾ ಇದೆ ಟೊಮ್ಯಾಟೊ. 10 ರೂಪಾಯಿ kg, 5 kg ತೊಗೊಂಡು ಬಂದಿರೋದು 50 ರೂಪಾಯಿದು. ಆಮೇಲೆ ಆಲೂಗಡ್ಡೆ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ತೊಗೊಂಡು ಬಂದಿರೋದು ಅಷ್ಟೇ. ನೆನ್ನೆದು ಗ್ರೋಸರಿ ಫ್ರೆಂಡ್ಸ್ ಇದು. ಇವಾಗ ಇಡ್ತೀನಿ, ಎಲ್ಲೆಲ್ಲ ಇಡಬೇಕು ಅದೆಲ್ಲ ಇಡ್ತೀನಿ ನಾನು. ಹಿಟ್ಟು ಅದು, ಆಮೇಲೆ ಸಾರು ಒಂದು ಸ್ವಲ್ಪ ಇದೆ. ಎಷ್ಟು ನೋಡೋಣ, ರಾತ್ರಿ ಆಗುತ್ತೆ ಅಂದರೆ ಆಗುತ್ತೆ, ಇಲ್ಲಾಂದರೆ ಏನಾದರೂ ಮಾಡ್ಕೋಬೇಕು. ಇದು ಕಿಚಡಿ ಆಯಿತು ಬೆಳಗ್ಗಿಂದೆಲ್ಲ. ಇದನ್ನು ಇಷ್ಟಿದೆ ರಾತ್ರಿದು, ನನಗಾಗತ್ತೆ ಇದು. ಮತ್ತು ಸಂಜೆನೇ ಅಡುಗೆ ಮಾಡೋದು ಫ್ರೆಂಡ್ಸ್ ನಾನು. ಅಲ್ಲಿ ನೋಡಿರಿ ಫ್ರೆಂಡ್ಸ್, ನಾನು ಬೆಳ್ಳುಳ್ಳಿ ಚೆನ್ನಾಗಿ ಇದು ಮಾಡಿದೆ, ಸಪ್ರೇಟು ಬಿಡಿಸಿದೆ. ಇದು ಈಗ ಒಣಗಕ್ಕೆ ಇಡ್ತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿಲಿಗೆ. ಇಷ್ಟೇ ಸಾಕು ಎಣ್ಣೆ, ಜಾಸ್ತಿ ಏನು ಬೇಡ. ಮಳೆ ಒಂದು ಸ್ವಲ್ಪ ಕಡಿಮೆ ಆಗಿದೆ ಫ್ರೆಂಡ್ 3-4 ದಿನದಿಂದ. ಇಡ್ತೀನಿ ಈಗ ಬಿಸಿಲು. ಎಲ್ಲ ಸಾಮಾನು ಸೆಟ್ ಮಾಡಿದೆ. ಅದೊಂದು ಹಿಟ್ಟು ಒಂದು ಬಾಕಿ ಇದೆ ಫ್ರೆಂಡ್ಸ್, ಅದು ಆಮೇಲೆ ಮಾಡ್ತೀನಿ. ಇದು ಫಸ್ಟ್ ಟೊಮಾಟೊ ನೋಡ್ರಿ, ಇಲ್ಲಿ ಕ್ಲೀನ್ ಮಾಡಿ ಒರೆಸಿ ಇಡ್ತಾ ಇರೋದು. ಇಷ್ಟು ಕೆಟ್ಟು ಹೋಗಿದೆ, ಇನ್ನೂ ಇದೇನು ಗೊತ್ತಿಲ್ಲ. ಯಾಕಂದರೆ ಹಣ್ಣು ಟೊಮಾಟೊ ಎಲ್ಲ ಇದು, ಅದಕ್ಕೆ ನೋಡೋಣ ಎಷ್ಟು ಇರುತ್ತೆ ಎಷ್ಟಿಲ್ಲ ಅಂತ. ಇದು ಫ್ರಿಜ್ ಬಾಕ್ಸ್ ತೆಗ್ದು ಎಲ್ಲ ಕ್ಲೀನ್ ಮಾಡಿ ಇಡ್ತಾ ಇರೋದು ನಾನು. ಟೊಮ್ಯಾಟೊ ಇದರಲ್ಲೇ ಇಡೋದು. ಪೂರ್ತಿ ಆಯ್ತು ಫ್ರೆಂಡ್ಸ್ ಕ್ಲೀನ್ ಮಾಡಿ ಇಟ್ಟಿರೋದು. ಯಾಕಂದರೆ ಒಂದು ಸ್ವಲ್ಪ ಕೆಟ್ಟು ಹೋಗಿದೆ. ಇದು ಹಣ್ಣು ಟೊಮಾಟೊ ತರೋದು ನಾನು
ಕಾಯಿ ಥರಲ್ಲ ನೋಡ್ರಿ, ಅದಕ್ಕೆ ಬಟ್ಟೆಯಿಂದ ಒರೆಸಿ ಇಡ್ತಾ ಇರೋದು. ಇಷ್ಟು ಕೆಟ್ಟು ಹೋಗಿದೆ ಟೊಮ್ಯಾಟೊ, ಒಂದು ಅರ್ಧ ಕೆ ಜಿಯಷ್ಟು. ಈಗ ಇಡ್ತೀನಿ ಫ್ರೆಂಡ್ಸ್ ನಾನು.